ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಎನ್ನುವಂಥದ್ದನ್ನ ನೀವುಗಳು ಕೂಡ ಅಧಿಕಾರದಲ್ಲಿದ್ದಾಗ ಇದೇ ಮಾತುಗಳನ್ನು ಹೇಳಿದ್ರಿ. ಆದ್ರೆ ಇವತ್ತು ವಿರೋಧ ಪಕ್ಷದ ನಾಯಕನಾಗಿ ನೀವು ಮೊನ್ನೆ ಮಾಡಿದಂತಹ ಪ್ರತಿಭಟನೆ ಇದು ವಿರೋಧ ಪಕ್ಷದ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶೋಭೆ ತರುವಂತದ್ದಲ್ಲ. ಇದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನಕ್ಕೆ ಶೋಭೆ ತರುವಂತದ್ದಲ್ಲ. ಇಂತಹ ನಾಚಿಗೆ ಕೆಟ್ಟ ಕೆಲಸವನ್ನ ಮಾಡಿದಿರಿ. ಇದು ನಿಮ್ಮ ಒಂದು ತಂತ್ರಗಾರಿಕೆ ಇದೆ. ಕಳೆದ 12 ವರ್ಷಗಳಲ್ಲಿ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಆಶೆಯನ್ನು ಧಿಕ್ಕರಿಸಿ ಮತ್ತು ಅವರ ನಡವಳಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ, ನಾವು ಗಮನಿಸ್ತಾ ಇದ್ದೀವಿ ಬಂಧುಗಳೇ. ಯಾವ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಸರಿನಲ್ಲಿ ಆ ಒಂದು ಸೋಗಿನಲ್ಲಿ ಪ್ರತಿಭಟನೆ ನಿಷೇಧ ಇರುವಂತಹ ಸ್ಥಳವಾದಂತಹ ಪ್ರಧಾನಮಂತ್ರಿ ಅವರ ನಿವಾಸದ ಎದುರುಗಡೆ ಸಂಪೂರ್ಣವಾಗಿ ನಿಯಮ ಉಲ್ಲಂಘನೆಯನ್ನ ಮಾಡಿ ಪ್ರಧಾನಮಂತ್ರಿಯವರ ಮನೆ ಎದುರುಗಡೆ ಒಂದು ಬಚ್ಚ ತರ, ಒಂದು ಹುಚ್ಚು ವ್ಯಕ್ತಿಯ ತರ ಒಂದು ಮನಸ್ಥಿತಿಯನ್ನ ಅಸಮತೋಲನ ಕಳೆದುಕೊಂಡಿದ್ದಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಿದ್ದಾರೆ.